ವಿದ್ಯಾರ್ಥಿಗಳೇ, ಈ ತರಗತಿಗೆ ನಿಮಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಭಾಷೆಯ ನಿಷ್ಪತ್ತಿಯ ಬಗೆಗೆ ಮಾತನಾಡ್ತಾ ಇದ್ದೆವು. ಇಂಗ್ಲಿಷ್ನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ನ ಲಿಂಗ್ವಾ ಎಂಬ ಪದದಿಂದ ನಿಷ್ಪನ್ನಗೊಂಡಿದೆ ಅಂತ ಹೇಳಿ ಮಾತನಾಡ್ತಾ ಇದ್ದೆವು. ಭಾಷಾ ವಿಜ್ಞಾನಿಗಳ ಪ್ರಕಾರ ಭಾಷೆ ಎಂದರೆ ಮಾತು ಅಥವಾ ನುಡಿ. ಇದು ಭಾಷಾ ವಿಜ್ಞಾನಿಗಳು ಕೊಟ್ಟಿರುವಂತಹ ಪದ. ಭಾಷೆ ಅಂದರೆ ಏನು? ಮಾತು ಅಥವಾ ನುಡಿ ಅಂತ ಹೇಳಿ. ಲಿಪಿ ಅನ್ನುವಂಥದ್ದು ಆ ಭಾಷೆಯನ್ನು ಹಿಡಿದಿಡುವ ಸಾಧನ. ಯಾವುದೇ ಜಗತ್ತಿನ ಯಾವುದೇ ಭಾಷೆ ಆಗಲಿ, ಅದನ್ನು ಹಿಡಿದಿಡುವಂತಹ ಒಂದು ಸಾಧನ ಯಾವುದು ಅಂದರೆ ಲಿಪಿ ಅಥವಾ ಅಕ್ಷರಗಳು ಅಂಥೇಳಿ. ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಇವೆಲ್ಲವನ್ನು ಒಂದು ಭಾಷೆಯನ್ನು ಹಿಡಿದಿಡುವಂಥ ಒಂದು ಸಾಧನ ಲಿಪಿ. ಇನ್ನು ಮುಂದೆ ಭಾಷೆಯ ಕುರಿತ ವ್ಯಾಖ್ಯೆಗಳನ್ನು ನಾವು ತಿಳ್ಕೊಳ್ಳೋಣ. ಭಾಷೆಯನ್ನು ಕುರಿತು ಯಾರ್ಯಾರು ಏನನ್ನು ಹೇಳಿದ್ದಾರೆ, ಭಾಷೆ ಅಂದರೆ ಏನು, ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ, ಭಾಷೆಯನ್ನು ಒಂದು ಸಿದ್ಧ ಸೂತ್ರದಲ್ಲಿ ಹಿಡಿದಿಡುವುದಕ್ಕೆ ಸಾಧ್ಯವ, ಈ ವಿಚಾರವನ್ನು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ CF ಹಾಕೆಟ್ ಅನ್ನುವಂಥ ವಿದ್ವಾಂಸ ಭಾಷೆ ಮಾನವ ಜನಾಂಗ ಗಳಿಸಿದ ಏಕೈಕ ಅಮೂಲ್ಯ ವಸ್ತು ಅಂತ ಹೇಳ್ತಾನೆ. ಬಹಳ ಒಳ್ಳೆಯ ಮಾತು ಅದು, ಅವನು ಹೇಳಿರುವಂತಹ ಒಂದು ವಾಕ್ಯ. ಮಾನವ ಜನಾಂಗ ಗಳಿಸಿದ ಏಕೈಕ ಅಮೂಲ್ಯ ವಸ್ತು. ಯಾಕೆಂದರೆ ಉಳಿದ ಪ್ರಾಣಿಗಳು ಇದನ್ನು ಗಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ಭಾಷೆ ಅನ್ನುವಂಥದ್ದು ಮನುಷ್ಯ ಮಾತ್ರ ಗಳಿಸಲಿಕ್ಕೆ ಸಾಧ್ಯವಾಗಿರುವಂಥದ್ದು ಅನ್ನುವ ಮೂಲಕ ಭಾಷೆಯ ಬಳಕೆ ಕೇವಲ ಮನುಷ್ಯನಲ್ಲಿ ಮಾತ್ರ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾನೆ. ಈಸ್ಲರ್ ಅನ್ನುವಂಥ ಇನ್ನೊಬ್ಬ ವಿದ್ವಾಂಸ ಹೇಳ್ತಾನೆ, ಆತ್ಮವಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ಸ್ವಲ್ಪ ಮುಂದೆ ಹೋಗಿ ಆತ್ಮವಿರುವ ಯಾವುದೇ ಪ್ರಾಣಿಯ, CF ಹಾಕೆಟ್ ಅವರು ಭಾಷೆ ಮಾನವ ಜನಾಂಗ ಗಳಿಸಿದ ಏಕೈಕ ಅಮೂಲ್ಯ ವಸ್ತು ಅಂತ ಹೇಳಿದ್ರೆ, ಈಸ್ಲರ್ ಇನ್ನೂ ಮುಂದೆ ಹೋಗಿ ಹೇಳ್ತಾನೆ, ಆತ್ಮವಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳ್ತಾನೆ. ಪ್ರತಿಯೊಂದು ಪ್ರಾಣಿಗೂ ಕೂಡ ತನ್ನ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಒಂದು ಮಾಧ್ಯಮವನ್ನು ಅಳವಡಿಸ್ಕೊಂಡಿದ್ದಾವೆ, ಬಳಸ್ತಾವೆ. ಪ್ರತಿಯೊಂದು ಪ್ರಾಣಿಯೂ ಕೂಡ ಅವುಗಳು ನಮ್ಮ ಹಾಗೆ ಲಿಪಿ ಬದ್ಧವಾದಂತಹ ಭಾಷೆನ ಬಳಸಲಿಕ್ಕಾಗದೆ ಹೋದರೂ ಕೂಡ ಅವುಗಳು ಸಂಕೇತಾತ್ಮಕವಾದಂತಹ ಭಾಷೆಗಳನ್ನು ಬಳಸ್ತಾವೆ. ಹಾಗಾಗಿ ಈ ಮಾತು ಕೂಡ ಬಹಳ ಮುಖ್ಯವಾದಂಥದ್ದು. ಪ್ಲೇಟೋ ಅನ್ನುವಂಥ ಒಬ್ಬ ವಿದ್ವಾಂಸ ಹೇಳುವಂಥದ್ದು, ಧ್ವನಿ ಸಂಕೇತಗಳಿಂದ ಮನುಷ್ಯರ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ. ಧ್ವನಿ ಸಂಕೇತಗಳಿಂದ ಬಹುಶಃ ನಮಗೆ ಭಾಷಾ ವಿಜ್ಞಾನವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ ಭಾಷೆ ಅನ್ನುವಂಥದ್ದು ಧ್ವನಿ ಸಂಕೇತಗಳಿಂದ ರೂಪಿತಗೊಂಡಿರುವಂಥದ್ದು ಅಂತ ಹೇಳಿ. ಕೆಲವರು ಹೇಳ್ತಾರೆ ಸಂಕೇತಗಳಿಂದ ಅಂತ ಹೇಳಿ, ಇನ್ನೂ ಕೆಲವರು ಹೇಳ್ತಾರೆ ಧ್ವನಿ ಸಂಕೇತಗಳು. ಭಾಷೆಗೆ ಧ್ವನಿ ಸಂಕೇತಗಳೇ ಬಹಳ ಮುಖ್ಯ. ಹಾಗಾಗಿ ಈ ಸಂಕೇತಗಳ ಮೂಲಕ, ಅಂದರೆ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ಸಾಧನವೇ ಭಾಷೆ. ಈ ಮಾತಿನಲ್ಲ ಒಂದು ಪೂರಕವಾಗಿ, ಈ ಮಾತಿಗೆ ಒಂದು ಪೂರಕವಾಗಿ ನಾವು ಹೇಳೋದಾದರೆ ಏನು ಸಂಕೇತಗಳು ಅನ್ನೋದಾದರೆ, ಈ ಮೇಲಿನ ಅಭಿಪ್ರಾಯವು ಪ್ರಾಣಿಗಳ ಕೂಗುಗಳನ್ನು, ಮನುಷ್ಯನ ಸಂಜ್ಞೆಗಳನ್ನು ಒಳಗೊಳ್ಳುವುದಲ್ಲದೆ ನರ್ತನ, ಸಂಗೀತ, ಶಿಲ್ಪ ಮೊದಲಾದ ಕಲೆಗಳನ್ನು ಒಳಗೊಳ್ಳುತ್ತದೆ. ಬಹುಶಃ ಪ್ಲೇಟೋ ಮಾತನ್ನು ಇದಕ್ಕೆ ನಾವು ಅಪ್ಲೈ ಮಾಡ್ಬೋದು, ಅನ್ವಯಿಸ್ಬೋದು. ನರ್ತನ ಕೂಡ ಒಂದು ಸಂಕೇತ, ಸಂಗೀತ ಕೂಡ ಒಂದು ಸಂಕೇತ, ಶಿಲ್ಪ ಕಲೆ ಕೂಡ ಒಂದು ಸಂಕೇತ. ಬಹುಶಃ ನಾವು ಅನೇಕ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ, ಅಂದರೆ ಧಾರ್ಮಿಕ ಸ್ಥಳಗಳಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಲ್ಲಿರ್ಬೋದು, ಒಂದು ಕೆತ್ತನೆಯ ಕೆಲಸ ನಮಗೊಂದು ಕಥೆಯನ್ನು, ಒಂದು ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತದೆ. ಸೊ ಅದೊಂದು ಸಂಕೇತಾತ್ಮಕವಾದಂಥ ಭಾಷೆಯಾಗಿ ಇರುತ್ತೆ. ಅಲ್ಲಿ ಯಾವುದೇ ಲಿಪಿಗಳಿಲ್ಲದೆ ಇದ್ದರೂ ಕೂಡ ಒಂದು ಚಿತ್ರದ ಮೂಲಕ, ಶಿಲ್ಪಕಲೆಯ ಮೂಲಕ ಅಥವಾ ಸಂಗೀತದ ಮೂಲಕ ನಾವು ಹೀಗೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕಾಗ್ತದೆ. ಇದೊಂದು ಸಂವಹನ ಮಾಧ್ಯಮವಾಗಿ ನಮಗೆ ಕಾಣಿಸ್ಕೊಳ್ತದೆ. ಮಾರ್ಟಿ ಅನ್ನುವಂತಹ ಇನ್ನೊಬ್ಬ ವಿದ್ವಾಂಸ ಹೀಗೆ ಹೇಳ್ತಾನೆ, ಒಂದು ಚಿತ್ತಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಒಂದು ಸಂಜ್ಞೆಗಳೇ ಭಾಷೆ ಅನ್ನುವಂಥದ್ದನ್ನು ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಈತನ ಚಿತ್ತಸ್ಥಿತಿ ಅನ್ನುವಂಥ ತನ್ನ ಮನಸ್ಸಿನ ಸ್ಥಿತಿಯನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇರ್ಬೋದಾದಂಥ ಒಂದು ಮಾಧ್ಯಮವೇ ಭಾಷೆ ಅನ್ನುವಂಥದ್ದನ್ನು ಹೇಳ್ತಾನೆ. ಯಾಕೆಂದರೆ ನಮ್ಮಲ್ಲಿರುವಂಥ ಭಾವನೆಗಳು, ಹಿಂದೆ ಹೇಳಿದ್ರು, ಮಾನವ
ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅಂಥೇಳಿ, ಇವರು ಚಿತ್ತಸ್ಥಿತಿಯನ್ನು ಅಂಥೇಳಿ ತನಗನಿಸಿದ್ದನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಬಳಸ್ಕೊಳ್ಳುವಂತಹ ಮಾಧ್ಯಮವೇ ಭಾಷೆ ಅನ್ನುವಂಥದ್ದು. ಎಬ್ಬಿಂಗ್ ಹೌಸ್ ಅನ್ನುವಂಥ ವಿದ್ವಾಂಸ ಹೇಳೋದು ಹೀಗಿದೆ: ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕವಾದ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಮನುಷ್ಯ ತಾನು ಇಂಥ ಸಮಯದಲ್ಲೇ ಮಾತನಾಡಬೇಕು, ಇಂಥ ಸಮಯದಲ್ಲಿ ಮಾತನಾಡುವ ಹಾಗಿಲ್ಲ ಅನ್ನುವಂಥ ಯಾವ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅವನಿಗೆ ಯಾವಾಗ ಏನು ಅನ್ನಿಸ್ತದೋ ಆಗ ಹೇಳಬೇಕು. ಆ ಭಾಷೆಗೊಂದು ಪ್ರಾಧಾನ್ಯತೆ ಇರ್ತದೆ. ಅದಕ್ಕೆ ಎಬ್ಬಿಂಗ್ ಹೌಸ್ ಅನ್ನುವಂಥ ವಿದ್ವಾಂಸ ಹೇಳೋದೇನೆಂದರೆ, ಯಾವಾಗ ಬೇಕಾದರೂ ಸ್ವಯಂ ಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕವಾದ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಡಿ ಸಸೂರ್ ಅನ್ನುವಂತಹ ಇನ್ನೊಬ್ಬ ವಿದ್ವಾಂಸ ಹೇಳ್ತಾನೆ, ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ ಅಂತ ಹೇಳ್ತಾನೆ. ಅಭಿಪ್ರಾಯಗಳನ್ನು, ಹಿಂದೆ ಒಬ್ಬ ವಿದ್ವಾಂಸ ಹೇಳ್ತಾನೆ ಚಿತ್ತಸ್ಥಿತಿಯನ್ನು ಅಂತ ಹೇಳಿ. ಹಾಗೆ ಸಸೂರ್ ಕೂಡ ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ. ಈ ಸಂಕೇತಗಳು ಅನ್ನುವಂಥದ್ದನ್ನು ಮುಂದಿನ ತರಗತಿಗಳಲ್ಲಿ ನಾವು ಮಾತನಾಡುವ. ಸಂಕೇತಗಳು ಅಂದ್ರೇನು, ಧ್ವನಿ ಸಂಕೇತಗಳು ಅಂದ್ರೇನು ಅನ್ನುವಂತಹ ವಿವರವನ್ನು ನಾನು ಮುಂದಿನ ತರಗತಿಯಲ್ಲಿ ಮಾತನಾಡುವ, ಚರ್ಚೆ ಮಾಡೋಣ. ವಿಟ್ನಿ ಅನ್ನುವಂತಹ ಇನ್ನೊಬ್ಬ ವಿದ್ವಾಂಸ ಹೇಳ್ತಾನೆ, ಮನುಷ್ಯರು ತಮ್ಮ ಆಲೋಚನೆಗಳನ್ನು ಇತರರಿಗೆ ತಿಳಿಯಪಡಿಸುವ ಸಲುವಾಗಿ ಉದ್ದೇಶಪೂರ್ವಕವಾಗಿ ಬೆಳೆಸಿಕೊಂಡ ಸಾಧನವೇ ಭಾಷೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಿದ್ದನ್ನು, ಉದ್ದೇಶಪೂರ್ವಕವಾಗಿ ಬೆಳೆಸಿಕೊಂಡ ಸಾಧನವೇ ಭಾಷೆ ಅಂತ ಹೇಳ್ತಾರೆ. ಉದ್ದೇಶಪೂರ್ವಕ ಅಂದರೆ ನನಗೆ ಬೇಕು, ಅದು ನನಗೆ ಅಗತ್ಯ ಇದೆ, ನನ್ನ ಅಭಿಪ್ರಾಯಗಳನ್ನು, ತನ್ನ ಅನಿಸಿಕೆಗಳನ್ನು, ತನ್ನ ಆಲೋಚನೆಗಳನ್ನು ನಾನು ಇನ್ನೊಬ್ಬರಿಗೆ ತಿಳಿಯಪಡಿಸೋದಕ್ಕೆ ನನಗೆ ಬೇಕು ಭಾಷೆ. ಹಾಗಾಗಿ ಆ ಉದ್ದೇಶಪೂರ್ವಕವಾಗಿ ಬೆಳೆಸ್ಕೊಂಡಂತಹ ಸಾಧನವೇ ಭಾಷೆ ಅನ್ನುವ ಮೂಲಕ ಭಾಷೆ ನಮಗೆಷ್ಟು ಅಗತ್ಯ ಅನ್ನುವಂಥದ್ದು, ಎಷ್ಟು ಪ್ರಮುಖ ಅನ್ನುವಂಥದ್ದನ್ನು ಈ ವಿಟ್ನಿ ಅನ್ನುವಂತಹ ವಿದ್ವಾಂಸ ತಿಳಿಸ್ಕೊಡ್ತಾನೆ. ಸೊ ಈ ಮೇಲಿನ ಎಲ್ಲ ವಿದ್ವಾಂಸರ ಅಭಿಪ್ರಾಯಗಳಿಗಿಂತ ಸ್ಟುರ್ಟ್ವೆಂಟ್ ಮತ್ತು ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಎಂಬ ವಿದ್ವಾಂಸರ ಒಂದು ವ್ಯಾಖ್ಯೆ ಬಹುಜನರ ಮೆಚ್ಚುಗೆಯನ್ನು ಪಡೆದಿದೆ. ಅದನ್ನೊಂದು ಗಮನಿಸೋಣ. ಅಂದರೆ ಏನು ನಾವೀಗ ಅನೇಕ ವಿದ್ವಾಂಸರನ್ನು ವ್ಯಾಖ್ಯೆಗಳನ್ನು ಗಮನಿಸಿದವೋ ಅದಕ್ಕಿಂತ ಭಿನ್ನವಾಗಿ ಒಂದು ವ್ಯಾಖ್ಯೆ ಸಿಗ್ತದೆ. ಅದು ಸ್ಟುರ್ಟ್ವೆಂಟ್ ಮತ್ತು ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಅನ್ನುವಂತಹ ಒಬ್ಬ ಭಾಷಾ ವಿಜ್ಞಾನಿಗಳ ಒಂದು ವ್ಯಾಖ್ಯೆ ಅಥವಾ ಸೂತ್ರವನ್ನು ನಾವು ಗಮನಿಸೋಣ. ಜನರು ಹೆಚ್ಚಾಗಿ ಅದನ್ನು ಅನುಸರಿಸಿ ಅದರ ಆಧಾರದ ಮೇಲೆ ಭಾಷೆ ಅಂದರೆ ಏನು ಅನ್ನುವಂಥದ್ದನ್ನು ಕಟ್ಟುವ ಪ್ರಯತ್ನವನ್ನು ಮಾಡಿದ್ದಾರೆ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಮೆಂಬರ್ಸ್ ಆಫ್ ಎ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್. ಹಾಗೆ ಬ್ಲ್ಯಾಕ್ ಅಂಡ್ ಟ್ರ್ಯಾಗರ್ ಹೇಳುವಂಥದ್ದು, ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ವಿಚ್ ಎ ಸೋಷಿಯಲ್ ಗ್ರೂಪ್ ಕೋಆಪರೇಟ್ಸ್. ಇವರಿಬ್ಬರ ಅಭಿಪ್ರಾಯ ಒಂದು ವಾಕ್ಯದಲ್ಲಿ ಹಿಡಿದಿಡೋದಾದರೆ ಅದು ಹೀಗಿದೆ ನೋಡಿ: ಒಂದು ಸಮಾಜದ ವ್ಯಕ್ತಿಗಳ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಸ್ವತಂತ್ರ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂಥೇಳಿ. ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟರಿ ವೋಕಲ್ ಸಿಂಬಲ್ಸ್. ಇಬ್ಬರ ಅಭಿಪ್ರಾಯವೂ ಒಂದೇ. ಹಾಗಾಗಿ ಈ ಸ್ಟುರ್ಟ್ವೆಂಟ್ ಮತ್ತು ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಎಂಬ ವಿದ್ವಾಂಸರ ಈ ಮೇಲೆ ಹೇಳಿರುವಂಥ ಅಭಿಪ್ರಾಯವನ್ನು ಆಧರಿಸಿ ಭಾಷೆ ಅಂದರೆ ಏನು ಅನ್ನುವಂತಹ ವಿಚಾರವನ್ನು ಈ ಕೆಳಗಿನ 4 ಪ್ರಮುಖ ಅಂಶಗಳಾಗಿ ನಾವು ಗುರುತಿಸಿಕೊಳ್ಳಬಹುದು. ಅವುಗಳ್ಯಾವುದು ಅಂತ ಹೇಳಿದ್ರೆ, ಭಾಷೆ ಒಂದು ವ್ಯವಸ್ಥೆ, ಭಾಷೆ ಸಂಕೇತಗಳ ವ್ಯವಸ್ಥೆ, ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ, ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ. ಸ್ಟುರ್ಟ್ವೆಂಟ್ ಮತ್ತು ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಹೇಳಿದಂತಹ ಆ ಸಿದ್ಧ ಸೂತ್ರ ಅಥವಾ ವ್ಯಾಖ್ಯೆ ಏನಿದೆಯೋ ಅದರ ಆಧಾರದ ಮೇಲೆ ಭಾಷೆ ಅಂದರೆ ಏನು ಅನ್ನುವಂಥದ್ದನ್ನು ಈ 4 ಅಂಶಗಳ ಮೂಲಕ ನಾವು ಅರ್ಥೈಸ್ಕೊಳ್ಬಹುದು. ಭಾಷೆ ಒಂದು ವ್ಯವಸ್ಥೆ, ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್, ಭಾಷೆ ಸಂಕೇತಗಳ ವ್ಯವಸ್ಥೆ, ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಸಿಂಬಲ್ಸ್, ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ, ಲ್ಯಾಂಗ್ವೇಜ್ ಈಸ್ ಎ ವೋಕಲ್ ಸಿಂಬಲ್ಸ್, ಭಾಷೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ. ಇವತ್ತಿಗೆ ಈ ತರಗತಿಯಲ್ಲಿ ಇಷ್ಟು ವಿಷಯಗಳು ಸಾಕು. ಮುಂದಿನ ತರಗತಿಯಲ್ಲಿ ಭಾಷೆಯ ಸ್ವರೂಪ, ಭಾಷೆಯ ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.